ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾವು ಸ್ವಾಗತವನ್ನು ಬಯಸುತ್ತೇವೆ. ಕಳೆದ ಅನೇಕ ಸಂಚಿಕೆಗಳಿಂದ ನಾವು ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅನೇಕರಿಗೆ ಈ ಒಂದು ಕಾರ್ಯಕ್ರಮವು ಅವರ ಜೀವಿತಕ್ಕೆ ಒಂದು ಪ್ರಯೋಜನಕರವಾಗಿದೆ ಅಂತೇಳಿ ಕೇಳಿ ನಮಗೆ ಬಹಳ ಸಂತೋಷ. ಇದರ ಮೂಲಕವಾಗಿ ಕರ್ತನ ನಾಮ ಮಹಿಮೆ ಉಂಟಾಗಲಿ. ಅದೇ ಪ್ರಕಾರವಾಗಿ ಇವತ್ತು ಸತತವಾಗಿ ನಾವು ನಮ್ಮ ಜೀವಿತದಲ್ಲಿ ಆಗುವಂಥ ಕೆಲವೊಂದು ವಿಷಯಗಳು, ನಾವು ನಮ್ಮ ಜೀವಿತವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು, ನಾವು ಯಾವ ರೀತಿಯಲ್ಲಿ ಮುಂದುವರೆದು ಹೋಗಬೇಕು, ಕ್ರಿಸ್ತನ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಸಂಬಂಧವನ್ನು ಕಟ್ಟಿಕೊಳ್ಳಬೇಕು, ಈ ಎಲ್ಲ ವಿಷಯಗಳನ್ನು ನಾವು ಅನುದಿನವೂ ಧ್ಯಾನಿಸುವವರಾಗಿರಬೇಕು. ಅದರಲ್ಲಿ ವಿಶೇಷವಾಗಿ ಸಾಕ್ಷಿಯನ್ನು ನಾವು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳುವಂಥದ್ದು ಎಂಬಂತಹ ಒಂದು ತಲೆಬರಹದ ಮೂಲಕವಾಗಿ ನಾವು ಇವತ್ತು ನಿಮ್ಮ ಮುಂದೆ ನಾವು ಬಂದಿರ್ತೇವೆ. ಬನ್ನಿ, ನಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬೀನಾ ಅಬ್ರಾಮ್ ಅವರು ಬಂದಿರ್ತಾರೆ. ಅದಕ್ಕೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅವರನ್ನು ಸ್ವಾಗತಿಸ್ತೇವೆ. ಸಿಸ್ಟರ್, ನಿಮಗೆ ದೇವರು ಇನ್ನೂ ಹೆಚ್ಚಾಗಿ ಆಶಿಸಲಿ. ಅನೇಕ ವಿಷಯಗಳನ್ನು ನಾವು ಕಲಿಯುವಂತೆ, ಅನೇಕ ವಿಷಯವನ್ನು ನೀವು ಕಲ್ತಿರುವಂಥದ್ದು ನಮಗೆ ಕಲಿಸುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ದೇವರು ನಿಮಗೆ ಒಳ್ಳೆ ಆರೋಗ್ಯ ಕೊಡಲಿ, ನಿಮ್ಮ ಸೇವೆ ಇನ್ನೂ ಹೆಚ್ಚಾಗಿ ಮುನ್ನಡೆಸಲಿ ಅಂತೇಳಿ ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತಿನ ಒಂದು ಮುಖ್ಯ ವಿಷಯವೇನೆಂದರೆ ಸಾಕ್ಷಿ. ಅದು ನಾನು ಕೇಳಬೇಕು ಅಂತೇಳಿ ಇಷ್ಟಪಡ್ತೇನೆ. ನಾವು ಯಾವ ರೀತಿಯಲ್ಲಿ ಸಾಕ್ಷಿಯನ್ನು ಕಾಪಾಡಿಕೊಳ್ಬೇಕು, ಹೇಗೆ ಸಾಕ್ಷಿಯನ್ನು ಕಾಪಾಡಿಕೊಳ್ಬೇಕು, ಮತ್ತು ನಮ್ಮ ವಿಷಯದಲ್ಲಿ ಯಾರ್ಯಾರ ಮಧ್ಯದಲ್ಲಿ ಸಾಕ್ಷಿಯನ್ನು ನಾವು ಕಾಪಾಡಿಕೊಳ್ಬೇಕು ಅಂದರೆ ಅನೇಕರ ಪ್ರಶ್ನೆ ಇದ್ದ ನಿಮಿತ್ತವಾಗಿ ಈ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಸಾಕ್ಷಿ ಅಂದರೆ ಏನು, ಯಾವ ರೀತಿಯಲ್ಲಿ ಯಾರ ಮುಂದೆ ನಾವು ಸಾಕ್ಷಿಯಾಗಿರಬೇಕು, ಇದರ ಕುರಿತು ನೀವೇನಂತ ಹೇಳ್ತೀರಿ ಸಿಸ್ಟರ್? ಹೌದು, ನಾವು ಕಳೆದ ಸಂಚಿಕೆಗಳಿಂದ ಮತ್ತು ಕುಟುಂಬದಲ್ಲಿರುವಂಥ ಸಂಬಂಧಗಳ ಮಧ್ಯದಲ್ಲಿ ಯಾವ ರೀತಿಯಾಗಿ ಸಾಕ್ಷಿಯನ್ನು ನಾವು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ನಾವು ನೋಡ್ತಾ ಬಂದೆವು. ಸತ್ಯವೇದದಲ್ಲಿ ಪ್ರಸಂಗಿಗಳ ಪುಸ್ತಕದಲ್ಲಿ ಒಂದು ವಾಕ್ಯ ಉಂಟು, ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಎಂಬುದಾಗಿ ಮತ್ತು ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಸಂಪಾದಿಸುವುದು ಒಳ್ಳೆಯದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ನೀವು ಕೇಳಿದ್ರಿ ಸಾಕ್ಷಿ ಅಂದರೆ ಏನು ಅಂತ. ಅಂದರೆ ಒಳ್ಳೆಯ ಹೆಸರು ನಾವು ಸಂಪಾದಿಸಿಕೊಳ್ಳುವಂಥದ್ದು. ಅದು ನಮಗೆ ಎಲ್ಲೂ ಕೊಂಡುಕೊಳ್ಳಲಿಕ್ಕೆ ಹೋಗಿ ಹಣ ಕೊಟ್ಟರೆ ಸಿಗುವಂಥದ್ದಲ್ಲ. ಅದು ನಮ್ಮ ಒಂದು ಜೀವಿತದಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಅದನ್ನು ತೋರಿಸಿಕೊಡಬೇಕಾದಂಥ ಒಂದು ವಿಷಯವಾಗಿದೆ. ಅದು ಎಲ್ಲ ಮನುಷ್ಯರಿಗೆ ದೇವರು ಸೃಷ್ಟಿಸಿದಾಗ ಅವರಿಗೆ ಅವರದೇ ಆದಂಥ ಒಂದು ಸ್ವಭಾವವನ್ನು ಇಟ್ಟಿದ್ದಾರೆ. ಕೆಲವರಿಗೆ ಸಿಟ್ಟು ಜಾಸ್ತಿ ಇರ್ಬೋದು, ಕೆಲವರಿಗೆ ಸಿಟ್ಟೇ ಬರುವುದಿಲ್ಲೇನೋ, ಕೆಲವರು ಸ್ಪೀಡ್ ಮಾತಾಡ್ತಾರೆ, ಕೆಲವರು ಸ್ಲೋ ಮಾತಾಡ್ತಾರೆ. ಹೀಗೆ ಡಿಫ್ರೆಂಟ್ ಆದಂಥ ಕೆಲವೊಂದು ಸ್ವಭಾವಗಳನ್ನು ನಾವು ನೋಡ್ತೇವೆ. ಅಂದರೆ ಎಲ್ಲರಲ್ಲಿಯೂ ಒಂದೇ ಥರ ಇರುವುದಿಲ್ಲ ಎಂಬುದಾಗಿ. ಹೀಗಿರುವಾಗ ಒಂದು ಕುಟುಂಬದ ಬಗ್ಗೆ ನಾವು ಬರುವಾಗ, ಈಗ ನಾವು ಕುಟುಂಬದ ಬಗ್ಗೆ ಮಾತಾಡೋದ್ರಿಂದ ಕುಟುಂಬದಲ್ಲಿ ನಾವು ಸಾಕ್ಷಿ ಹೇಗೆ ಕಾಪಾಡಿಕೊಳ್ಬೇಕು, ಈಗ ಸಂಬಂಧಗಳು ನಾವು ಕಳೆದ ವಾರಗಳಲ್ಲೆಲ್ಲ ಅದನ್ನೇ ಕಲಿತಿದ್ದೇವೆ. ಹೌದು, ಒಂದು ಕುಟುಂಬದಲ್ಲಿ ಅತ್ತೆ ಮತ್ತು ಸೊಸೆ ಇರ್ಬೋದು, ಅಥವಾ ತಂದೆ ತಾಯಿ ಮಕ್ಕಳಿರ್ಬೋದು, ಇನ್ನು ತುಂಬ ಕುಟುಂಬ, ಗಂಡ ಹೆಂಡತಿ ಎಲ್ಲ ನಾವು ನೋಡ್ತೇವೆ, ಅಪ್ಪ ಅಮ್ಮ ಮಕ್ಕಳು, ಹೀಗೆ ಇದೆಲ್ಲ ಒಂದು ರಿಲೇಷನ್. ಅದರಲ್ಲಿ ನಾವು ಹೇಗೆ ನಮ್ಮ ಸಾಕ್ಷಿ ಕಾಪಾಡಿಕೊಳ್ಬೇಕು ಅಂತೇಳಿ ನಾವು ನೋಡುವಾಗ, ಸಮಾಧಾನಕರವಾದಂಥ ಒಂದು ಸಂತೋಷಕರವಾದಂಥ ಒಂದು ಪುಷ್ಟಿಯುಳ್ಳ ಕುಟುಂಬ ಜೀವಿತ ಅಥವಾ ಒಂದು ಒಳ್ಳೆಯ ಸಂಸಾರನ ನಾವು ನಡೆಸಿಕೊಂಡು ಹೋಗಬೇಕಾದ್ರೆ ನಮಗೆ ನಿಜವಾಗ್ಲೂ ಒಂದು ದೇವರ ಕೃಪೆ ಬೇಕಾಗಿರುತ್ತದೆ. ಯಾಕಂದರೆ ಈ ಲೋಕದಲ್ಲಿ ನಾವು ನೋಡ್ತೇವೆ, ಈಗ ಒಂದೇ ಕುಟುಂಬದಲ್ಲಿರುವಾಗ ಕೆಲವೊಮ್ಮೆ ನಾನು ಮಾತಾಡಿದ್ದು ನಿಮಗೆ ಇಷ್ಟ ಆಗೋದಿಲ್ಲ, ನೀವು ಮಾತಾಡಿದ್ದು ನನಗೆ ಇಷ್ಟ ಆಗೋದಿಲ್ಲ. ಹೀಗೆ ಇದೊಂದು ನಮಗೆ ಸಹಜ, ಅದು ಮನುಷ್ಯರಲ್ಲಿರುವಂಥ ಸ್ವಭಾವಗಳು. ಆದರೆ ದೇವರು ಬಯಸುವಂಥದ್ದು ನಾವು ಒಳ್ಳೆ ಸಾಕ್ಷಿಯನ್ನು ಹೊಂದಿಕೊಳ್ಳಬೇಕು ಅಥವಾ ಸಂಪಾದಿಸಿಕೊಳ್ಬೇಕು. ಅಂದರೆ ಸಾಕ್ಷಿ ಅಂದರೆ ಅದರ ಮೂಲಕ ಕರ್ತನಿಗೆ ಮಹಿಮೆ ಆಗಬೇಕು. ಮೊದಲನೇದಾಗಿ ನಾವು ದೇವರನ್ನು ಹೇಗೆ ಮೆಚ್ಚಿಸಬೇಕು, ಒಂದು ವಿಶ್ವಾಸಿಗಳಾದಂಥವರು ಹೇಗೆ ನಾವು ದೇವರನ್ನು ಮೆಚ್ಚಿಸಬೇಕು, ದೇವರಿಗಾಗಿ ಹೇಗೆ ಒಳ್ಳೆಯ ಜೀವಿತ ನಡೆಸಬೇಕು. ದೇವರೊಂದಿಗೆ ನಾವು ಒಳ್ಳೆಯ ಒಂದು ಸಂಬಂಧದಲ್ಲಿದ್ದರೆ ನಮ್ಮ ಕುಟುಂಬದಲ್ಲಿ ಕೂಡ ಅದರ ಪರಿಣಾಮ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕೋಪ ಜಾಸ್ತಿ ಬರುವಂಥ ಸಮಯದಲ್ಲಿ ನಾವು ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು, ನಾವು ಅದನ್ನು ಸ್ವಾಧೀನದಲ್ಲಿಟ್ಟುಕೊಳ್ಬೇಕು. ಮತ್ತು ಇನ್ನು ಕೆಲವರಿಗೆ ನಾಲಿಗೆ ಸ್ವಾಧೀನದಲ್ಲಿಟ್ಟುಕೊಳ್ಳುವಂಥದ್ದು ಹೇಗೆ
ಅಂತ ಗೊತ್ತಿಲ್ಲ. ಅವ್ರು ಗೊತ್ತಿದ್ದೋ ಗೊತ್ತಿಲ್ಲದೆ ಅವ್ರು ಏನೋ ಎಲ್ಲ ಹೇಳ್ತಾರೆ. ಅದು ಅನೇಕ ರೀತಿಯಾದಂಥ ಸಮಸ್ಯೆಗಳು ಉಂಟು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಈಗ ನಾವು ಸತ್ಯವೇದದಲ್ಲಿ ನೋಡುವಾಗ ರೂತಳ ಬಗ್ಗೆ ಒಂದು ಸಾಕ್ಷಿಯನ್ನು ಹೇಳುವಂಥದ್ದು ಇಬ್ಬರು ವ್ಯಕ್ತಿಗಳು ಸಾಕ್ಷಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಬೋವಜ ಹೇಳ್ತಾನೆ, ನೀನು ಗುಣವಂತೆ ಎಂಬುದಾಗಿ 3ನೇ ಅಧ್ಯಾಯದಲ್ಲಿ ಅದ 11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನೀನು ಗುಣವಂತೆ ಎಂಬುದು ಊರಿಗೆಲ್ಲ ಗೊತ್ತಿದೆ ಎಂಬುದಾಗಿ. ಅಂದರೆ ನೋಡಿ, ಅವಳ ಸ್ವಭಾವದ ಬಗ್ಗೆ ಬೋವಜ ಒಂದು ಸಾಕ್ಷಿ ಹೇಳ್ತಾ ಇದ್ದಾನೆ. ನೀನು ಗುಣವಂತೆ, ನೀನು ಒಳ್ಳೆಯ ಹೆಂಗಸು, ನಿನ್ನಲ್ಲಿ ಯಾವುದೇ ರೀತಿಯ ತಪ್ಪಾದ ಪಾಪ ಕಾರ್ಯಗಳಿಲ್ಲ ಅಂತ ಎಲ್ಲರಿಗೇ ಗೊತ್ತಿದೆ. ಎಲ್ಲರಿಂದ ಒಳ್ಳೆಯ ಹೆಸರು ನೀನು ಸಂಪಾದಿಸಿದೆ. ಯಾಕಂದರೆ ರೂತಳ ಬ್ಯಾಕ್ಗ್ರೌಂಡ್ ನಾವು ನೋಡುವಾಗ ಅವಳು ಬೇರೆ ದೇಶದಿಂದ ಬಂದಿದ್ದಾಳೆ ಇಸ್ರಾಯೇಲ್ ದೇಶಕ್ಕೆ. ಆ ಬಂದ ಸ್ವಲ್ಪ ದಿನದಲ್ಲಿ ಅವಳು ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗೆ ನೀನು ಗುಣವಂತೆ ಎಂಬುದು ಊರಿಗೆಲ್ಲ ಗೊತ್ತಿದೆ ಎಂಬುದಾಗಿ. ನಾವು ಯಾವ ರೀತಿಯಾಗಿರ್ತೇವೆ, ಈಗ ಯಾರೋ ಹೇಳಿದರು ಸೇವಕರು, ನಾವು 2 ಕಣ್ಣುಗಳಿಂದ ನೋಡುತ್ತೇವೆ, ಆದರೆ ನಮ್ಮನ್ನು ನೋಡುವಂಥದ್ದು ಸಾವಿರಾರು ಕಣ್ಣುಗಳು ಇರ್ತವೆ ನಮ್ಮ ಸುತ್ತಮುತ್ತಲು ಎಂಬುದಾಗಿ. ಹಾಗೆ ನಾವು ಕೆಲವೊಮ್ಮೆ ಏನು ತಿಳ್ಕೊಳ್ತೇವೆ, ನನ್ನನ್ನು ಇಷ್ಟೇ ಜನ ನೋಡುವುದು ಮನೆಯಲ್ಲಿರುವವರು ಮಾತ್ರ ಅಲ್ಲ, ನಮ್ಮನ್ನು ನೋಡುವಂಥ ಊರು. ಅಲ್ಲಿ ಹೇಳ್ತಾರೆ, ಊರಿಗೆಲ್ಲ ನೀನು ಗುಣವಂತೆ ಎಂಬುದು ಗೊತ್ತಿದೆ ಎಂಬುದಾಗಿ ಹೇಳುವಂಥ ಒಳ್ಳೆಯ ಒಂದು ಸಾಕ್ಷಿ ಬೋವಜ ಹೇಳ್ತಾ ಇದ್ದಾನೆ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಗುಣವಂತೆಯರ ಹೌದಾ ಅಲ್ಲವಾ ಎಂಬುದಾಗಿ ನಮ್ಮನ್ನು ಒಂದು ಪರೀಕ್ಷೆ ಮಾಡಿದರೆ ಒಳ್ಳೆಯದು. ಯಾಕಂದರೆ ಆ ಗುಣವಂತೆ ಅಥವಾ ಒಂದು ಒಳ್ಳೆಯ ಸ್ವಭಾವ, ಅಲ್ಲಿ ಅವನು ಹೇಳ್ತಾನೆ ನೋಡಿ, ನಿನ್ನ ಪತಿ ಭಕ್ತಿಯು ಹಿಂದಿನಕ್ಕಿಂತ ಈಗ ಇನ್ನೂ ವಿಶೇಷವಾಗಿ ತೋರುತ್ತಾ ಉಂಟು ಎಂಬುದಾಗಿ. ಅಂದರೆ ನವೋಮಿಯ ಮಗನಿಗೆ ಮದುವೆಯಾಗಿ ಅವನು ತೀರಿ ಹೋಗದ ನಂತರವಾಗಿ ಇಲ್ಲಿಗೆ ಬರುವುದು ಅವಳು. ಆಗ ನೋಡಿ, ನಿನ್ನ ಪತಿ ಒಂದು ಭಕ್ತಿ ಎಂಬುದಾಗಿ ನೋಡುವಾಗ ಅವಳು ಆ ಸಮಯದಲ್ಲಿ ಕೂಡ ಗಂಡನೊಂದಿಗೆ ಅವಳು ಒಳ್ಳೆ ರೀತಿಯಲ್ಲಿ ಒಂದು ಸಂಬಂಧವನ್ನು ಕಾಪಾಡಿಕೊಂಡು ಬಂದವಳು. ಮತ್ತು ಇಲ್ಲಿ ಬರುವಾಗ ಅವಳಿಗೆ ಬೇಕಾದ ಹಾಗೆ ಅವಳು ನಡೀಲಿಲ್ಲ. ಅವಳು ತನ್ನ ಅತ್ತೆ ಒಂದು ಮಾರ್ಗದರ್ಶನದ ಪ್ರಕಾರ ನಡೆದು ಅವಳು ಒಳ್ಳೆಯ ಹೆಸರು ಸಂಪಾದಿಸಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ. ಈಗ ನೀನು ಗುಣವಂತೆ ಎಂಬುದು ಊರಿಗೆಲ್ಲ ಗೊತ್ತಿದೆ ಎಂಬುದಾಗಿ ಹೇಳುವಂಥದ್ದನ್ನು ಬೋವಜ ಹೇಳ್ತಾ ಇದ್ದಾನೆ. ಎರಡನೇದಾಗಿ ನವೋಮಿ ಏನು ಹೇಳ್ತಿದ್ದಾಳೆ, ನವೋಮಿಗೆ ಊರಿನ ಜನ ಏನು ಹೇಳ್ತಿದ್ದಾರೆ, 4ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದರ 2ನೇ ಭಾಗದಲ್ಲಿ, ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾ 7 ಮಂದಿ ಮಕ್ಕಳಿಗಿಂತ ನಿನಗೆ ಉತ್ತಮಳಾಗಿರುವ ನಿನ್ನ ಸೊಸೆಯು ಇವನನ್ನು ಹೆತ್ತಳಲ್ಲ ಎಂದು. ನೋಡಿ, ಎಂಥ ಒಳ್ಳೆಯ ಒಂದು ಸಾಕ್ಷಿ. 7 ಮಂದಿ ಮಕ್ಕಳಿಗಿಂತ ಉತ್ತಮಳಾಗಿರುವ ನಿನ್ನ ಸೊಸೆ. ಅಲ್ಲಿ ಅವಳಿಗೆ ನವೋಮಿಗೆ ಮಕ್ಕಳಿಲ್ಲ, ಗಂಡ ಇಲ್ಲ, ಯಾರಿಲ್ಲ, ಇದ್ದೊಬ್ಬಳೇ ಆಶ್ರಯ ಯಾರು, ರೂತಳು. ಇಬ್ಬರಿಗೆ ಪರಸ್ಪರ, ರೂತಳಿಗೆ ನವೋಮಿ, ನವೋಮಿಗೆ ರೂತಳು, ಇಬ್ಬರು ಮಾತ್ರ ಆಚೆ ಈಚೆಗೆ ಸಹಾಯಕರಾಗಿದ್ದುದು. ಅಂಥ ಪರಿಸ್ಥಿತಿಯಲ್ಲಿ ಈ ರೂತಳು ತನ್ನ ಅತ್ತೆಯನ್ನ ಅಂಟಿಕೊಂಡಿದ್ಲು. ಅವಳು ಯಾವ ಕಾರಣಕ್ಕೂ ದೂರ ಹೋಗಲಿಲ್ಲ. ಅವಳು ಹೇಳ್ತಾಳಲ್ಲ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನೆಲ್ಲಿ ಹೋಗ್ತೀಯಲ್ಲಿ, ನೀನು ಸಾಯುವಲ್ಲಿ ನಾನು ಸಾಯ್ತೇನೆ. ಎಷ್ಟೊಂದು ಉತ್ತಮವಾದ ಒಂದು ಇದು ಅನುಭವ ಅವರದ್ದು ರಿಲೇಷನ್. ಈಗ ಇಲ್ಲಿಗೆ ಬರುವಾಗ ಊರು ಜನ ಹೇಳ್ತಾ ಇದ್ದಾರೆ, ನಿನ್ನ ಸೊಸೆ ಹೇಗಿದ್ದಾಳಂತೆ, ನಿನಗೆ 7 ಮಂದಿ ಮಕ್ಕಳಿಗಿಂತಲೂ ಉತ್ತಮವಾದಂಥ ಒಂದು ಸೊಸೆ. ಆ ಒಂದು ಹೆಸರು ಅವಳು ಹೇಗೆ ಸಂಪಾದಿಸಿದಳು ನೋಡಿ. ಒಂದು ಸಾಕ್ಷಿಯ ಒಂದು ಜೀವಿತ. ಅವಳನ್ನು ಊರೆಲ್ಲ ನೋಡಿದ್ರು, ಹೇಗಿದ್ದಾಳೆ, ಓ ಇವಳು ಅಲ್ಲಿಂದ ಬಂದವಳು, ನಮ್ಮ ಊರವಳಲ್ಲ. ಅಂದ್ರೆ ಅದೇ ಊರಿನವರಾದ್ರೆ ಅವರಿಗೆ ಗೊತ್ತಿರ್ತಿತ್ತು. ಅಂದ್ರೆ ಚಿಕ್ಕಂದಿಂದ ಇವಳು ಇಲ್ಲೇ ಇದ್ದಾಳೆ, ಹೌದು, ಇವಳ ಆಟೋಟ, ಇವಳು ಯಾವ ರೀತಿಯಲ್ಲಿ, ಇವಳ ಸ್ವಭಾವ ಎಲ್ಲ. ಆದ್ರೆ ಇವಳು ಅಲ್ಲಿ ಅವಳಲ್ಲ ಆಗಿದ್ಮೇಲೆ ಇವಳ ಮೇಲೆ ಎಲ್ಲರ ಕಣ್ಣು ಬೀಳ್ತಾ ಇದೆ. ಅಂದ್ರೆ ಗಮನ ಹರಿಸ್ತಾ ಇದ್ರು. ಇವಳು ಹೋಗುವಾಗ, ಬರುವಾಗ, ಇವಳು ಕುತ್ಕೊಳ್ಳುವಾಗ, ನಡೆಯುವಾಗ, ಎಲ್ಲ ಸಮಯದಲ್ಲಿ ಸಹ ಇವಳು ಬಹಳ ಜಾಗೃತೆಯಿಂದ, ಅಂದ್ರೆ ಬಹಳ ದೇವರ ಭಯಭಕ್ತಿಯಿಂದ ಇದ್ದು ದೇವರ ಒಂದು ಸನ್ನಿಧಾನದಲ್ಲಿ ಪ್ರಾರ್ಥಿಸಿ ಅವಳು ಎಲ್ಲ ವಿಧದಲ್ಲಿ ಅವಳ ಜೀವಿತದಲ್ಲಿ ಪ್ರತಿ ವಿಷಯ, ಅಂದ್ರೆ ನೀವೀಗ ಹೇಳ್ಕೊಂಡು ಬಂದ ಹಾಗೆ ನೋಡಿ, 7 ಮಂದಿ ಮಕ್ಕಳಿಗಿಂತ, ಅಂದ್ರೆ 7 ಮಕ್ಕಳನ್ನ ಸಾಕುವುದಲ್ಲ, ಅದು 7 ಮಕ್ಕಳನ್ನು ಸಾಕುವುದು ಎಷ್ಟು ಕಷ್ಟ ಅಂತೇಳಿ ಅವ್ರಿಗೆ ಮಾತ್ರ ಗೊತ್ತಿದೆ. ಅದಕ್ಕಿಂತಲೂ ಉತ್ತಮವಾಗಿ ಅಂತ ಹೇಳಿದ್ರೆ ಬೆಸ್ಟ್, ಒಳ್ಳೇದು. ಅಂದ್ರೆ ಅಲ್ಲಿ ಯಾವುದೇ ಒಂದು ಕೇಡಾದದ್ದು ಅವಳಲ್ಲಿ ಇಲ್ಲ. ಅಷ್ಟು ಒಳ್ಳೆ ರೀತಿಯಲ್ಲಿ ಮೊದಲನೇದಾಗಿ ಬೋವಜನು ಒಂದು ಒಳ್ಳೆ ಸಾಕ್ಷಿ ಕೊಟ್ಟ, ಎರಡನೇದಾಗಿ ಅತ್ತೆ ಒಂದು ಒಳ್ಳೆ ಸಾಕ್ಷಿ ಕೊಟ್ಟರು, ಮೂರನೇದಾಗಿ ಈಗ ಊರಿನವರೆಲ್ಲರ ಕಣ್ಣು ಯಾರ ಮೇಲೆ ಇತ್ತು,
ಅದೇ ಒಳ್ಳೆ, ನೀವು ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನು ವಿವರಿಸ್ತಾ ಇದ್ದೀರಾ ಸರ್. ಹೇಳಿ ಮತ್ತೆ. ಹಾಗೆ ರೂತಳಿಗೆ ಅವ್ರ ಊರಿನ ಜನ ಎಲ್ಲ ಹೇಳುವಂಥ ಒಂದು ವಿಷಯದಲ್ಲಿ ನಾವು ಈಗ ನೋಡಿದ್ದೇವೆ. ಈಗ ಒಂದು ಮಗ ಅಥವಾ ಒಂದು ಮಗು ನಮಗಿದ್ರೆ ಆ ಮಗು ಏನಾಗ್ತದೆ, ಒಂದು ನಮ್ಮನ್ನು ಹೇಗೆ ಒಂದು ಹೆಲ್ಪ್ ಮಾಡಿ ನಮ್ಮನ್ನು ನೋಡ್ತಾರೆ ಅಥವಾ ನಮಗೆ ಸಹಾಯಕರಾಗಿರ್ತಾರೆ, ಅದಕ್ಕಿಂತ 7 ಜನ ಇದ್ದರೆ ಎಷ್ಟು ಹೆಚ್ಚಾಗಿರುತ್ತದೆ. ಈ ಒಬ್ಬಳು ಈ ಸೊಸೆ ರೂತಳಿಂದ ಅವಳಿಗೆ 7 ಜನ ಮಕ್ಕಳ ಒಂದು ಗುಣ ಸ್ವಭಾವ, ಬಲ ಮತ್ತೆ ಸಹಾಯ ಪ್ರತಿಯೊಂದು ಅಲ್ಲಿ ಬಂತು ನೋಡಿ. ನವಮಿಗೆ ಇದಕ್ಕಿಂತ ಬೇರೆ ಏನಾದರೂ ಬೇಕಾ? ಒಳ್ಳೆಯ ಒಂದು ಸಾಕ್ಷಿ ಎಲ್ಲ ಊರಿನ ಜನರ ಮುಂದೆ, ಹಿರಿಯರ ಮುಂದೆ, ಸಂಬಂಧಿಕರ ಮುಂದೆ, ಅವರೆಲ್ಲ ಅಲ್ಲಿ ನಾವು ನೋಡ್ತೇವೆ ಹಿರಿಯರಿದ್ದಾರೆ, ಊರ ಹಿರಿಯರು, ಸಂಬಂಧಿಕರು ಎಲ್ಲರೂ, ಹತ್ತಿರ ಸಂಬಂಧಿಗಳಿದ್ದಾರೆ, ದೂರ ಸಂಬಂಧಿಗಳಿದ್ದಾರೆ, ಎಲ್ಲರ ಮಧ್ಯದಲ್ಲಿ ಇವಳೊಂದು ಒಳ್ಳೆಯ ಸಾಕ್ಷಿಯನ್ನು ಕಾಪಾಡಿಕೊಂಡು ಬಂದಿದ್ದಾಳೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈಗಿನ ಕಾಲದಲ್ಲಿ ನಾವು ನೋಡುವಾಗ ಇದು ಬಹಳ ಪ್ರಾಮುಖ್ಯವಾಗಿ ಬೇಕಾದ ಸಾಕ್ಷಿ ಎಂಬುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಒಂದು ದೇವರಿಗೆ ಭಯಪಟ್ಟು ನಾವು ಜೀವಿಸುವಾಗ ನಮ್ಮಲ್ಲಿ ದೇವರ ಒಂದು ಸ್ವಭಾವಗಳು ಬರ್ತದೆ. ಎರಡನೇದಾಗಿ ನಾವು ನೋಡುವಾಗ ಮನುಷ್ಯರಿಗೆ ಸಂಬಂಧಪಟ್ಟ ರಿಲೇಷನಲ್ಲಿ ನಮ್ಗೆ ಏನಾಗ್ತದೆ, ನಾವು ಒಳ್ಳೆಯ ಒಂದು ಸಾಕ್ಷಿಯನ್ನು ಸಂಪಾದಿಸಿಕೊಳ್ಳಬೇಕಾದದ್ದು ಬಹಳ ಪ್ರಾಮುಖ್ಯವಾದ ವಿಷಯ. ಮತ್ತು ಕೆಲವೊಮ್ಮೆ ನಮಗೆ ಕುಟುಂಬದಲ್ಲಿ ಅಡ್ಜಸ್ಟ್ ಮಾಡಬೇಕಾಗ್ತದೆ. ಅವರೇನೋ ಹೇಳಿದರು ಅಂತೇಳಿ ನಾವು ಒಂದು ಮಾತು ಹೇಳಿದರೆ ನಾವು 4 ಆಚೆಗೆ ಹೇಳಲಿಕ್ಕಲ್ಲ. ನಮ್ಮನ್ನೇ ನಾವೇನು ಮಾಡೋಣ, ಒಂದು ಸಮಾಧಾನಕರವಾದ ಜೀವಿತ ನಡೆಸೋದಕ್ಕೆ ದೇವರಿಗೆ ಒಪ್ಪಿಸಿಕೊಡುವಾಗ ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇರುವುದಿಲ್ಲ. ದೇವರೇ ನಮ್ಮನ್ನು ದಾರಿ ನಡೆಸ್ತಾರೆ ನೋಡಿ. ಪ್ರಾರಂಭದ ದಿನಗಳು ಆದಾಮ್ ಹವ್ವ ಇಬ್ಬರೇ ಇದ್ದಾಗ ಅವರಿಗೆ ಯಾರು ಮಾರ್ಗದರ್ಶನ ಕೊಟ್ಟು? ದೇವರೇ. ಅಲ್ಲಿ ಬೇರೆ ಯಾರೂ ಇಲ್ಲ, ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ. ಅವರು ಹೇಗೆ ಜೀವಿಸಬೇಕು, ನೀವು ಹೇಗೆ ನಡಿಬೇಕು, ಹೇಗೆ ಕುಟುಂಬ ಜೀವಿತ ನಡೆಸಬೇಕು ಎಲ್ಲ ಕಲಿಸಿಕೊಟ್ಟಿದ್ದು ದೇವರು. ಅದು ಮಾತ್ರ ಅಲ್ಲ, ಅಲ್ಲಿ ನಾವು ನೋಡ್ತೇವೆ ಸಾಯಂಕಾಲ ಸಮಯದಲ್ಲಿ ದೇವರು ಇಳಿದು ಬಂದು ಇವರೊಂದಿಗೆ ನಡೀತಿದ್ರು. ಮಾತಾಡ್ತಾ ಇದ್ರು, ಕೈ ಹಿಡಿದು ಸಂಚರಿಸುತ್ತಿದ್ರು. ಎಂಥ ಒಂದು ಒಳ್ಳೆಯ ಅನುಭವ. ಅಂಥ ಒಂದು ಅನುಭವ ಒಂದು ಗಂಡ ಹೆಂಡತಿಯ ಮಧ್ಯದಲ್ಲಿ ದೇವರೊಂದಿಗೆ ಬರಬೇಕು, ಐಕ್ಯತೆ ಬರಬೇಕು. ಒಂದೇ ಮನಸ್ಸಿನಿಂದ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಮುಂದೆ ಹೋಗುವಾಗ ಈ ಸಾಕ್ಷಿ ನಾವು ಸಂಪಾದಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ನನ್ನ ಜೀವಿತದ ಸಾಕ್ಷಿ ಹೇಳಬೇಕಾದ್ರೆ, ನಾವು ಮೊದಲು ಸೇವೆ ಮಾಡಿದಂಥ ಸ್ಥಳದಲ್ಲಿ ಸುಮಾರು ಸಮಯದ ನಂತರ ನಮ್ಮ ಅತ್ತೆ ಮಾವನವರು ನಮ್ಮೊಟ್ಟಿಗೆ ಬಂದು ಉಳ್ಕೊಂಡ್ರು. ಅಂದರೆ ಅವ್ರ ಪಕ್ಕದಲ್ಲಿ ಒಂದು ಮನೆ, ನಾವು ಹೀಗೆ ಹತ್ತಿರ ಇದ್ದೆವು. ಅವ್ರದ್ದು ಪ್ರತಿಯೊಂದು ಕೆಲಸವನ್ನು ನಾನು ಮಾಡಿ ಕೊಡ್ತಿದ್ದೆ. ಹಾಗಿರುವಾಗ ಲಾಸ್ಟು ನಾವು ಅಲ್ಲಿಂದ ಬಿಟ್ಟು ಬರುವಂಥ ಸಮಯ, ಅದುವರೆಗೂ ನನಗೆ ಗೊತ್ತಿಲ್ಲ ಇವರೆಲ್ಲ ನನ್ನನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಎಂಬುದಾಗಿ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಾವು ಅಲ್ಲಿಂದ ಬಿಟ್ಟು ಬರುವಾಗ ಅಲ್ಲಿನ ಒಬ್ಬರು ನಮ್ಮ ನೇಬರ್ ಹೇಳಿದರು, ಹೀಗೆ ಹೇಳಿದರು ಅವರು, ಬೀನಕ್ಕ ನೀವು ತುಂಬ ಒಳ್ಳೆ ರೀತಿಯಲ್ಲಿ ನಿಮ್ಮ ಅತ್ತೆಯನ್ನು ನೋಡಿಕೊಂಡ್ರಿ. ಹಾಗೆ ಒಂದು ಸಾಕ್ಷಿ ಅವರಿಂದ ನನಗೆ ಕೇಳುವಾಗ ನನಗೆ ಇನ್ನೆಂತ ಬೇಕು ನಿಜವಾಗ್ಲೂ ಅಂಥ ಒಂದು ಸಾಕ್ಷಿ ಕೇಳುವ ಹಾಗೆ ದೇವರು ಸಹಾಯ ಮಾಡಿದರು ನನಗೆ. ನನಗೆ ಬಹಳ ಖುಷಿ ಆಯ್ತು. ನನಗೆ ಈಗಲೂ ಸಹ ಅದು ನೆನೆಸುವಾಗ ಅದೇನೋ ಒಂದು ನನ್ನೊಳಗೆ ಒಂದು ಬಲ ತಂದಿತ್ತು ನನಗೆ. ಆವಾಗ ನಾನು ಎನಿಸಿದೆ, ಪರವಾಗಿಲ್ಲ, ನಾನು ಮಾಡುವುದನ್ನು ನೋಡುವಂಥವ್ರು ಇದ್ದಾರೆ, ಹಾಗೆ ಸಾಕ್ಷಿ ಹೇಳುವವರು ಇದ್ದಾರೆ. ಹಾಗೆ ಒಂದು ಅನುಭವ ನನ್ನ ಲೈಫಲ್ಲಿ ಬಂದದನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಆ ಒಂದು ವಿಷಯ. ಅಂದರೆ ನಾವೇನು ಮಾಡ್ತೇವೆ, ನಾವು ಮಾಡುವುದನ್ನು ಯಾರು ನೋಡುವುದಿಲ್ಲ, ನಮ್ಗೆ ಯಾರು ನೋಡೋದು ಬೇಡ, ನಾವು ಹಾಗೆ ದೇವರು ಕೊಟ್ಟ ಕೃಪೆಗೆ ತಕ್ಕ ಹಾಗೆ ಮಾಡ್ತೇವೆ. ಮಾಡಬೇಕು, ಅದು ಜವಾಬ್ದಾರಿ ನಮ್ಮದು ಕೂಡ. ಆದರೆ ಆ ನೇಬರ್ ಅವರು ಹೇಳುವಾಗ ನನಗೆ ಬಹಳ ಖುಷಿ ಆಯಿತು. ಓ ಪರವಾಗಿಲ್ಲ, ಇವರು ನೋಡಿದ್ರಲ್ಲ ಈ ವಿಷಯಗಳು ಎಂಬುದಾಗಿ ಹೇಳುವಾಗ ಅದೊಂದು ಒಳ್ಳೆ ಸಾಕ್ಷಿ ನೋಡಿ. ನನ್ನ ಜೀವಿತದಲ್ಲಿ ಅದೊಂದು ನನಗೆ ದೇವರಿಗೆ ನಾನು ಎಷ್ಟು ಸ್ತೋತ್ರ ಹೇಳಿದರೂ ಸಾಲದು ಅಷ್ಟು. ಮತ್ತು ಕೆಲವರು ಕೇಳಿದರು, ನನ್ನ ತಾಯಿ ಮನೆಗೆ ಬರುವಾಗ ನನ್ನ ಹಸ್ಬೆಂಡ್ ಅವರನ್ನು ಒಂದು ಪ್ರೀತಿ ಮಾಡೋದನ್ನು ನೋಡುವಾಗ ಕೆಲವರು ಕೇಳಿದರು, ನೀವು ಸಂಬಂಧಿಕರ, ನೀವು ರಿಲೇಷನಾ ಅಂತ ಕೇಳಿ. ನನಗೆ ಗೊತ್ತಿಲ್ಲ ಇವರು ಯಾಕೆ ಕೇಳಿದ್ರು. ಇಲ್ಲ ಹೇಳಿದೆ, ಏನು ಕೇಳಿದೆ ನಾನು. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮಲ್ಲೆಲ್ಲ ಹೀಗೆ ಇಲ್ಲ. ಅವ್ರು ಹೇಳೋದು, ನಮ್ಮಲ್ಲೆಲ್ಲ ಹೀಗಿಲ್ಲ, ನೀವೆಷ್ಟು ಚಂದ ಇದ್ದೀರಿ, ಅತ್ತೆ ಸೊಸೆ ಮತ್ತು ಅತ್ತೆ ಅಳಿಯ, ನಿಮ್ಮ ಸಂಬಂಧ ಭಾರಿ ಒಳ್ಳೆ ಆಗ್ತದೆ, ನಮಗೆ ಖುಷಿ ಆಗ್ತದೆ, ಹೀಗೆ ಹೇಳಿದರು. ನಾನು ಅದ್ರ ಬಗ್ಗೆ ಯೋಚನೆ ಮಾಡುವಾಗ ಎನಿಸಿದೆ, ದೇವರ ಭಕ್ತಿ ನಮ್ಮಲ್ಲಿ ಇದ್ದುದರ ನಿಮಿತ್ತವಾಗಿ ದೇವರ ಕೃಪೆಯಿಂದ ನಾವು ಒಂದು ಸಾಕ್ಷಿಯನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಆಯಿತು. ಅಂದರೆ ನೀವೀಗ ಹೇಳಿದ್ರಿ ನೋಡಿ, ನನಗೆ
ಅದು ತುಂಬ ಉತ್ತೇಜನ, ಅಂದರೆ ನಮಗೆ ಕೇಳುವವ್ರಿಗೆ ಇದು ಉತ್ತೇಜನ ಆಗ್ತದೆ. ಹೌದು. ನಾವು ಕೆಲವೊಮ್ಮೆ ಏನು ಮಾಡ್ತೇವೆ ಅಂತ ಹೇಳಿದರೆ ಸಂಬಂಧಗಳಿಗೆ ಬೆಲೆ ಕಟ್ಟಲ್ಲ. ಹೌದು. ಅಯ್ಯೋ ಬಿಡು, ಅವರಲ್ಲ ಅವ್ರದ್ದು ಮಾಡಿಕೊಳ್ಳಿ, ಅಯ್ಯೋ ಬಿಡು ನಾನು ಯಾಕೆ ಮಾಡಬೇಕು, ನಾನೊಬ್ಬಳೇ ಇರೋದಾ. ನಾವು ಯಾವಾಗ ಸಂಬಂಧಗಳಿಗೆ ಬೆಲೆ ಕಟ್ತೇವೆ ಆಗ ದೇವರು ನಮ್ಮನ್ನು ಮಾನಿಸ್ತಾನೆ. ಖಂಡಿತ. ಈಗ ಸಂಬಂಧಗಳಿಗೆ ಬೆಲೆನೇ ಕಟ್ಟದಿದ್ರೆ, ಈಗ ನೀವು ಹೀಗೆ ಹೇಳಿದ್ರಿ, ನಿಮ್ಮ ಯಜಮಾನರು ನಿಮ್ಮ ತಾಯಿ ಬಂದಾಗ ಅವರನ್ನು ಮರ್ಯಾದೆಯಿಂದ ಬೆಲೆ ಕೊಟ್ಟರು, ಅವರಿಗೆ ಬೇಕಾದಂತಹ ಒಂದು ಗೌರವವನ್ನು ಕೊಟ್ಟರು. ಇದನ್ನು ಊರಿನವರು ಗಮನಿಸ್ತಾರೆ. ಹೌದು. ಎಲ್ಲದಿದ್ರೆ ಅವರಿಗೆ ಮಾತಾಡಬೇಕು, ಅವ್ರ ಜೊತೆಯಲ್ಲಿ ಸಂಬಂಧ ಇರಬೇಕು, ಅವ್ರ ಜೊತೆಯಲ್ಲಿ ಒಳ್ಳೆ ರೀತಿಯಲ್ಲಿ ಸಂಬಂಧವನ್ನು ಕಾಪಾಡ್ಕೊಳ್ಬೇಕು ಅಂತ ಏನಾದ್ರೂ ಇದೆಯಾ? ಏನಿಲ್ಲ. ಇವರಿಗೆ ಇವರದೇ ಆದಂತ ಒಂದು ಮಾರ್ಗ ಇದೆ, ಇವರಿಗೆ ಇವರದೇ ತಂದೆ ತಾಯಿ ಇದ್ದಾರೆ, ಇವರ ಜೊತೆಯಲ್ಲೇ ಇರ್ಬೋದಿತ್ತು. ಆದ್ರೆ ಅದಾಗಿ ಮಾಡದೆ ಅವರಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಒಂದು ಸಂಬಂಧಕ್ಕೆ ಮೌಲ್ಯ ಅಂದ್ರೆ ಬೆಲೆ ಕಟ್ಟಿದ್ರು. ಆ ಬೆಲೆ ಕಟ್ಟಿದಾಗ ಪ್ರತಿಯೊಬ್ಬರು ಅದನ್ನ ಏನ್ ಮಾಡ್ತಾರೆ? ಹೌದು, ಗಮನಿಸ್ತಾರೆ. ಹೌದು ಪ್ರಿಯರೇ, ಈ ಒಂದು ಸಂದೇಶವನ್ನು ಕೇಳ್ತಿರ್ಬೇಕಾದ್ರೆ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ಎಲ್ಲೇ ಕುಳಿತುಕೊಂಡು ನೀವು ನೋಡ್ತಾ ಇರುವುದಾದರೆ ನಿಮ್ಮಲ್ಲಿ ಸಹ ನಾವು ಕೇಳಿಕೊಳ್ಳುವುದೇನೆಂದರೆ ಸಂಬಂಧಗಳಿಗೆ ನಾವೇನು ಮಾಡಬೇಕು ಅಂದರೆ ಬೆಲೆ ಕಟ್ಟಬೇಕು. ಇವತ್ತಿನ ದಿನಗಳಲ್ಲಿ ಸಂಬಂಧಗಳನ್ನು ಅಸಡ್ಡೆ ಮಾಡ್ತಾರೆ, ಸಂಬಂಧಗಳಿಗೆ ಒಂದು ಮರ್ಯಾದೆ ಇಲ್ಲ, ಸಂಬಂಧಗಳಿಗೆ ಬೆಲೆ ಕಟ್ಟುವುದಿಲ್ಲ, ಸಂಬಂಧಗಳನ್ನು ಕಾಪಾಡಲಿಕ್ಕೆ ಬರೋದಿಲ್ಲ. ಸಂಬಂಧಗಳು ಬೇಕಾದರೆ ಸಮಯ ಕೊಡಬೇಕು, ಸಂಬಂಧಗಳು ಬೇಕಾದರೆ ಕೆಲವೊಂದು ತ್ಯಾಗ ನಾವು ಮಾಡಬೇಕು. ಸಂಬಂಧಗಳನ್ನು ನಾವು ಕಾಪಾಡ್ಕೊಳ್ಬೇಕಾದ್ರೆ ಅಲ್ಲಿ ಒಂದು ಮೌಲ್ಯವನ್ನು ಅಂದರೆ ನಾವೊಂದು ಏನೋ ಒಂದು ಬೆಲೆಯುಳ್ಳದನ್ನು ನಾವು ತ್ಯಾಗ ಮಾಡಬೇಕು. ಆಗ ಮಾತ್ರ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ ನೀವು ಹೇಳಿದಾಗ ನನ್ನ ಜೀವನದಲ್ಲಿ ಆದಂತಹ ಕೆಲವು ಘಟನೆಯನ್ನು ನಾನು ನಿಮ್ಮ ಎಲ್ಲರ ಉತ್ತೇಜನಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮನೆಯಲ್ಲಿ ನಾವು ಕುಟುಂಬ ನಮ್ಮ ನಮ್ಮ ತಾಯಿ ಮನೆಯವರು ದೊಡ್ಡ ಫ್ಯಾಮಿಲಿ. ಆದರೆ ಮೊದಲ ರಕ್ಷಣೆ ಬಂದದ್ದು ನಾನೇ. ನಮ್ಮ ಮನೆಯಲ್ಲಿ ಮೊದಲ ರಕ್ಷಣೆ ಬಂದಿದ್ದೇ ನಾನೇ. ಫಸ್ಟ್ ಸ್ಟಾರ್ಟಿಂಗೆಲ್ಲ ಅವ್ರು ಹೇಳ್ತಾಯಿದ್ರು, ಊರಿನವರೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು, ಇವಳು ದಾರಿ ತಪ್ಪಿ ಹೋದ್ಲು, ಇವಳು ಇನ್ನು ಯಾರ ಕೈಗೆ ಸಿಗಲ್ಲ, ಇವಳು ಮೊದಲೇ ಸಿಗಲ್ಲ, ಇನ್ನು ಇವಳು ಸಿಗೋದೇ ಇಲ್ಲ ಅಂದರೆ ಆ ರೀತಿಯಲ್ಲಿ ಹೇಳಿದರು. ನೆಕ್ಸ್ಟ್ ನಮ್ಮ ರಿಲೇಟಿವ್ ಅಂದರೆ ನಮ್ಮ ಸಂಬಂಧಿಕರ ಹೇಳಿದರು, ಇವಳನ್ನು ನೀನು ಬಿಟ್ಟಿದ್ಯಾ, ಇವಳು ಏಸು 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 ಅಂತ ಹೇಳಿ ಕೈ ಚಪ್ಪಾಳೆ ತಟ್ಟಿ 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 ಇವಳು ಏನಾಗ್ತಾಳೆ ಅಂತ ನಿನಗೆ. ನಮ್ಮ ತಾಯಿಗೆ ತುಂಬ ಅವರು ಆಡಿಸ್ತಾ ಇದ್ರು. ನಮ್ಮ ಊರಿನವರು, ನಮ್ಮ ಮನೆಯವರು, ನಮ್ಮ ನೆಂಟಸ್ಥರು ಎಲ್ಲರೂ ಸಹ ನನ್ನ ತಾಯಿಗೆ ತುಂಬ ನೋವು ಕೊಡ್ತಾಯಿದ್ರು. ನಮ್ಮ ತಾಯಿ ಒಂದೇ ಪ್ರೇಯರ್ ಮಾಡ್ತಾಯಿದ್ರು, ದೇವರೇ ನನ್ನ ಮಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ, ನೀ ಕ್ರಿಯೆ ಮಾಡು, ನಿನ್ನ ಚಿತ್ತ ಅವಳ ಜೀವನದಲ್ಲಿ ನೆರವೇರಲಿ ಅಂತ ಹೇಳಿ. ಆದರೆ ಊರಿನವರು ಹೇಳಿದಾಗೆ ದೇವರು ನನ್ನನ್ನು ಮಾಡಲಿಲ್ಲ. ನಾನು ಹೇಳ್ತೇನಲ್ಲ, ಇವತ್ತು ಸಹ ಅವರು ನನ್ನನ್ನು ಗಮನಿಸ್ಬೇಕು, ಆ ಮೂಗಿನ ಮೇಲೆ ಕೈ ಇಟ್ಟು ನೋಡ್ತಾರೆ. ನನ್ನ ಜೀವನದಲ್ಲಿ ಆದಂಥ ಎಷ್ಟೋ ಘಟನೆ ನಿಮಗೆ ಗೊತ್ತಿದೆ. ಯಾಕೆಂದರೆ ನಾವು ಒಂದೇ ಕಡೆಯಲ್ಲಿ ಸತ್ಯವೇದ ಶಾಲೆಯಲ್ಲಿ ಓದಿದವರು. ಆದರೆ ಕೆಲವೊಂದು ತರಬೇತಿಗಳನ್ನು ದೇವರು ನಮಗೆ ಅಲ್ಲಿ ಕೊಟ್ಟರು. ಅದಕ್ಕೆ ನಾನು ದೇವರಿಗೆ ಒಂದು ಅವಕಾಶ ದೇವರು ನಮಗೆ ಮಾಡಿಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಯಾರೊಬ್ಬರು ನೆನೆಸಲಿಲ್ಲ ನಾನು ಇವತ್ತು ಸೇವೆಯಲ್ಲಿ ಇರ್ತೇನೆ ಅಂದರೆ. ನಿಮಗೆ ಗೊತ್ತಿದೆ, ಸೇವೆಯಲ್ಲಿ ನನ್ನ ಜೀವನದಲ್ಲಿ ಆದಂಥ ಕೆಲವೊಂದು ಘಟನೆಯ ಮೂಲಕವಾಗಿ ಸೇವೆಯಲ್ಲಿ ಇರ್ತೇನೆ, ಸೇವೆಯಲ್ಲಿ ಬೆಳಿತೇನೆ, ಸೇವೆ ನನಗೆ ದೇವರು ಕೊಡ್ತಾನೆ, ನಾನು ಸೇವೆಯಲ್ಲಿ ದೃಢವಾಗಿ ಹೇಳ್ತೇನೆ ಅಂತೇಳಿ ಯಾರೂ ನೆನೆಸಲಿಲ್ಲ. ನಮ್ಮ ಸತ್ಯವೇದ ಶಾಲೆಯಲ್ಲಿ ಓದಿದ ಯಾರೂ ಸಹ ನೆನೆಸಲಿಲ್ಲ. ಅದು ನಮ್ಮ ಊರಿನವರು ಸಹ ಹೇಳಿದರು, ಇವಳು ಎಂದಿಗೂ ಸಹ ಇವಳು ಸ್ಥಿರವಾಗಿ ಇರಲ್ಲ ಅಂತ ಹೇಳಿ. ನೋಡಿ, ಸ್ಥಿರವನ್ನು ಕೊಡುವಂಥವರು ಮನುಷ್ಯರಲ್ಲ, ಖಂಡಿತ ನಮಗೆ ಉದ್ಧಾರ ಮಾಡೋದು ಸಹ ಮನುಷ್ಯರಲ್ಲ, ನಮಗೆ ಉದ್ಧಾರ ಮಾಡೋದು ಒಬ್ಬನೇ, ಅವನು ಯೇಸು ಸ್ವಾಮಿ. ಯೇಸುವಿನ ಉದ್ದೇಶ ನನ್ನ ಮೇಲೆ ಇದ್ದ ನಿಮಿತ್ತವಾಗಿ ನಾನು ಈ ಊರಿಗೆ, ಈ ಮೈಸೂರಲ್ಲಿದ್ದವಳು, ಮೈಸೂರಲ್ಲಿ ಬೆಳೆದವಳು, ಮೈಸೂರಿನ ವಾತಾವರಣದಲ್ಲಿ ಇದ್ದವಳು, ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ. ಅದು ಸಹ ದೇವರಿಗೆ ಸ್ತೋತ್ರ. ಅನೇಕ ಕಣ್ಣೀರು, ಅನೇಕ ವೇದನೆ, ಅನೇಕ ನೋವು, ಅನೇಕ ದುಃಖ, ಅನೇಕ ಲಾಸ್, ನಷ್ಟಗಳು ತುಂಬ ಆಯಿತು. ಎಷ್ಟೆಲ್ಲ ಆಯಿತು, ಏನೆಲ್ಲ ಆಯಿತು. ದೇವರಿಗೆ ಬೇಡವಾದದ್ದೆಲ್ಲವನ್ನು ದೇವರು ತೆಗೆದು ಹಾಕಿದ್ರು. ದೇವರಿಗೆ ಇಷ್ಟವಾಗುವಂಥ ಒಂದು ಮಾನ ಪಾತ್ರೆಯಾಗಿ ನಮ್ಮನ್ನು ದೇವರು ಇರಿಸ್ಬೇಕಿತ್ತು. ಅದಕ್ಕೋಸ್ಕರವಾಗಿ ದೇವರು ಆತನು
ಕುಂಬಾರ, ನಾವು ಜೇಡಿ ಮಣ್ಣಾಗಿದ್ದೇವೆ. ಆತನಿಗೆ ಬೇಕಾದಂಥ ರೀತಿಯಲ್ಲಿ ಆತ ನಮ್ಮನ್ನು ರೂಪಿಸ್ತಾನೆ. ರೂಪಿಸ್ಬೇಕಾದ್ರೆ ಆ ಜೇಡಿ ಮಣ್ಣು ಯಾವತ್ತಾದ್ರೂ ಹೇಳ್ತದ, ನೀನು ಯಾಕೆ ಇಷ್ಟು ನನಗೆ ಮೋಲ್ಡ್ ಮಾಡ್ತೀಯ, ಯಾಕೆ ನೀನು ನನ್ನನ್ನು ಇಷ್ಟು ಕಷ್ಟ ಕೊಡ್ತೀಯ, ಒಂದು ಸಾರಿ ತೆಗೆದು ಹೀಗೆ ಮಾಡಿ ಅದನ್ನು ಶೇಪ್ ಕೊಡ್ಬೋದು ಅಂತೇಳಿ ಅವನು ಶೇಪ್ ಬರೋರ್ಗೆ ಏನು ಮಾಡ್ತಾನೆ, ಇದು ಶೇಪ್ ಬರುವವರೆಗೂ, ಅವನು ಆಕಾರ ಬರುವವರೆಗೂ ಅದನ್ನ ಏನ್ ಮಾಡ್ತಾನೆ, ರೂಪಿಸ್ತಾ ಇರ್ತಾನೆ. ಇನ್ನೊಂದು, ಆಕಾರ ಬರೋದಕ್ಕಿಂತ ಮುಂಚೆ ಆ ಜೇಡಿ ಮಣ್ಣು ಎಷ್ಟು ತುಳಿಯಲ್ಪಡ್ತದೆ ಪಾಪ, ಹೌದು ಅಲ್ವಾ? ಅಂದ್ರೆ ಯಾವತ್ತಾದ್ರೂ ನಾವು ಯೋಚನೆ ಮಾಡಿದ್ರೆ ತುಳಿದು ಅದನ್ನ ಮೊಳ್ಳು ಅದ್ರಲ್ಲಿ ಯಾವ ಒಂದು ಚಿಕ್ಕದು ಇದು ಸಹ ಇರಬಾರ್ದು, ಕಸ ಆಗ್ಲಿ ಕಡ್ಡಿ ಆಗ್ಲಿ ಯಾವುದೂ ಇರಬಾರ್ದು. ಅದೆಲ್ಲ ಒಳ್ಳೆ ರೀತಿಯಲ್ಲಿ ಆಗ್ಬೇಕಾದ್ರೆ ಆತನ ಅಷ್ಟು ಕ್ಲೀನಾಗಿ ತುಳಿತಾನೆ 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 ತುಳಿದು 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 ಅವನಿಗೆ ಗೊತ್ತಾಗದೆ, ಓ ಈಗ ಈ ಒಂದು ಜೇಡಿ ಮಣ್ಣು ಈ ಒಂದು ಇದರ ಮೇಲೆ ಕುತ್ಕೊಂಡು ಅಂದರೆ ಅದರ ಚಕ್ರ ಮೇಲೆ ಕುತ್ಕೊಂಡು ಈಗ ಕರೆಕ್ಟಾಗಿ ಆಕಾರದಲ್ಲಿ ಬರ್ತದೆ ಅಂತ ಅವನಿಗೆ ಗೊತ್ತಿದೆ, ಮಣ್ಣಿಗೆ ಗೊತ್ತಾಗಲ್ಲ. ಅದೇ ಮಣ್ಣಿಗೆ ನೋವಾಗ್ತದೆ, ಮಣ್ಣಿಗೆ ನೋವಾಗ್ತದೆ ಅಂತ ಹೇಳಿ ಕುಂಬಾರ ಬಿಡ್ತಾನ? ಇಲ್ಲ, ನಾವೆಲ್ಲ ದೇವರ ಹಸ್ತದಲ್ಲಿ ಮಣ್ಣಾಗಿದ್ದೇವೆ, ಜೇಡಿ ಮಣ್ಣು. ಆತನಿಗೆ ಇಷ್ಟಪಡುವ ರೀತಿಯಲ್ಲಿ ನಮ್ಮನ್ನು ರೂಪಿಸ್ತಾನೆ. ಹಾಗೆ ನಮ್ಮ ಊರಿನವರೆಲ್ಲರೂ ಸಹ ನನಗೆ ಹೇಳಿದರು, ಇವಳು ನಿನ್ನ ಕೈಗೆ ಸಿಗಲ್ಲ. ಯಾರ ಕೈಗೆ? ನನ್ನ ತಾಯಿ ಕೈಗೆ ಸಿಗಲ್ಲ. ನಮ್ಮ ಮನೆಯವರೆಲ್ಲರೂ ಹೇಳಿದರು, ಇವಳು ಯಾವ ಕಾರಣಕ್ಕೂ ನಿನ್ನನ್ನು ಉದ್ಧಾರ ಮಾಡಲ್ಲ ಅಂತೇಳಿ. ಆಗ ನಮ್ಮ ತಾಯಿ ತುಂಬ ಅಳ್ತಾಯಿದ್ರು, ತುಂಬ ಅವ್ರ ದೇವ್ರ ಹತ್ರ ಪ್ರಾರ್ಥಿಸ್ತಾ ಇದ್ರು. ಆದರೆ ಅವರು ಯಾವ ರೀತಿಯಲ್ಲಿ ಹೇಗೆ ಅಂತೇಳಿ ನಾನು ಇಲ್ಲಿವರೆಗೆ ಸಹ ಗೊತ್ತಿಲ್ಲ. ಯಾಕೆ ತಾಯಿಯ ಗರ್ಭದಲ್ಲಿ ಭ್ರೂಣವಾಗಿರುವಾಗಲೇ ದೇವರ ಕಣ್ಣು ನಮ್ಮನ್ನು ಕಂಡಿದೆ, ನಾವು ಏನಾಗಬೇಕು, ಹೇಗೆ ಇರಬೇಕು, ಯಾವ ರೀತಿಯಲ್ಲಿ ಇರಬೇಕು ಅಂತೇಳಿ. ಹಾಗೆ ದೇವರು ನನ್ನನ್ನು ಅಲ್ಲಿಂದ ತಗೊಂಡ ಇಲ್ಲಿಗೆ ಕರ್ಕೊಂಡು ಬಂದು ಬಿಟ್ಟ. ಇವಾಗ ನಾವು ನಮ್ಮ ಊರಿಗೆ ಹೋದರೆ ಅವರೆಲ್ಲರೂ ಒಂಥರ ಆಶ್ಚರ್ಯವಾಗಿ ನೋಡ್ತಾರೆ. ಓ ಎಲಿಸಾ ಅಂದರೆ ಬೆಳಕಿಗೂ ಕತ್ತಲೆಗೂ ಎಷ್ಟು ವ್ಯತ್ಯಾಸ ಇದೆ, ಹೌದಲ್ಲ? ಈಗ ಇಷ್ಟು ವ್ಯತ್ಯಾಸವನ್ನು ದೇವರು ನನ್ನ ಜೀವನದಲ್ಲಿ ಮಾಡ್ದ. ನನ್ನ ಒಂದು ಯೌವನ ಆ ಒಂದು ಕಾಲದಲ್ಲಿ ದೇವರು ನನ್ನನ್ನು ಆ ರೀತಿಯಲ್ಲಿ ನಡೆಸಿದ್ದಾನೆ. ಆಗಿದ್ಮೇಲೆ ನನ್ನನ್ನು ರೂಪಾಂತರ ಮಾಡಿದಂಥ ದೇವರು, ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದಂಥ ದೇವರು ವೀಕ್ಷಿಸುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ದೇವರು ಮಾಡದೇ ಇರ್ತಾನೆ? ನೀವು ಎಲ್ಲಿ ಕುತ್ಕೊಂಡು ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವುದಾದರೂ ಸಹ ದೇವರು ಅಲ್ಲಿ ಕಾರ್ಯ ಮಾಡ್ತಾನೆ. ನೀವು ಹೊಡೆಯಲ್ಪಟ್ಟವರಾಗಿದ್ದರೆ, ನೀವು ನೋವಿನಲ್ಲಿ ಇರುವುದಾದರೆ, ನೀವು ಇವತ್ತು ನಿರಾಶೆಯಲ್ಲಿ ಇರುವುದಾದರೆ, ನೀವು ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿರುವುದಾದರೆ, ಅಥವಾ ಅಯ್ಯೋ ನನಗೆ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ, ನನಗೆ ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ, ಯೌವನಸ್ಥರು ಆ ಕುಟುಂಬದ ಸಂಸಾರ, ಆ ಭಾರವನ್ನು ಹೊತ್ಕೊಂಡು ನನಗೆ ಮುಂದಕ್ಕೆ ಹೋಗಲು ಆಗ್ತಾ ಇಲ್ಲ ಅಂತೇಳಿ ನೀವು ಯಾರಾದರೂ ಬೇಜಾರಲ್ಲಿ ಇದ್ದುಕೊಂಡು ನೀವು ಕುಂದಿ ಹೋಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವುದಾದರೆ ನಿಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇವರು ಯಾವತ್ತೂ ಸಹ ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ. ಯಾಕೆಂದರೆ ಆತನು ಒಳ್ಳೆಯ ತಂದೆಯಾಗಿದ್ದಾನೆ, ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ಆತನು ಮಾತ್ರ ನಡೆಸುವವನಾಗಿರ್ತಾನೆ. ಈ ಸಮಯದಲ್ಲಿ ನೀವಿರುವಂಥ ಸ್ಥಳದಲ್ಲಿ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮಗೋಸ್ಕರವಾಗಿ ನಮ್ಮ ಬೀನಾ ಸಿಸ್ಟರ್ ಅವರು ಪ್ರಾರ್ಥಿಸಲಿಕ್ಕೆ ಇಷ್ಟಪಡ್ತಾರೆ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸುವ ಪ್ರಿಯರೇ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀನೆಷ್ಟು ಒಳ್ಳೆಯವನು ಸ್ವಾಮಿ. ನೀನು ಕರ್ತನೆ, ಹಲ್ಲೆಲೂಯಾ, ಒಳ್ಳೆ ಕುಂಬಾರ ಸ್ವಾಮಿ. ನಾವು ಜೇಡಿ ಮಣ್ಣುಗಳಾಗಿದ್ದೇವೆ ಕರ್ತನೆ. ಅಪ್ಪ, ನಿನ್ನ ಕೃಪೆಯಿಂದ ನೀನು ನಮ್ಮನ್ನು ಆದುಕೊಂಡಿದ್ದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಸ್ವಾಮಿ ಅಪ್ಪ ಕರ್ತನೆ, ಪ್ರೀತಿಯ ಸಹೋದರಿಯರು, ವಾಕ್ಯ ಕೇಳುತ್ತಾ ಇರುವಂಥವರು ಸ್ವಾಮಿ, ಈ ಒಂದು ಪ್ರೋಗ್ರಾಮನ್ನು ವೀಕ್ಷಿಸುತ್ತಾ ಇರುವಂಥವರು ಯಾರಾದರೂ ಒಡೆಯಲ್ಪಟ್ಟಂಥ ಒಂದು ಪರಿಸ್ಥಿತಿಯ ಮೂಲಕವಾಗಿ ಹಾದು ಹೋಗೋದಾದರೆ ಕರ್ತನೆ, ವಿಶೇಷವಾಗಿ ಕರ್ತನೆ ಅನೇಕ ಕರ್ತನೆ ಮಧ್ಯದಲ್ಲಿ ನೋವನ್ನು ಉಂಟು ಮಾಡುವಂಥ ರೀತಿಯ ಮಾತುಗಳನ್ನು ಕೇಳಿ ಅನೇಕರಿಂದ ಅವರು ಕರ್ತನೆ ಕುಗ್ಗಿಸಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಇರೋದಾದರೆ ಯೇಸುವಿನ ನಾಮದಲ್ಲಿ ಆ ಎಲ್ಲ ಪರಿಸ್ಥಿತಿಗಳಿಗೆ ಬದಲಾವಣೆಯನ್ನು ಕೊಟ್ಟು ನೀನು ಅವರನ್ನು ಕರ್ತನೆ ಒಳ್ಳೆಯ ಪಾತ್ರೆಯನ್ನಾಗಿ ರೂಪಿಸು. ಅಪ್ಪ ಕರ್ತನೆ, ನಿಂದಿಸಿದವರ ಮುಂದೆ ಮಾನಿಸುವಂಥ ದೇವರು ನೀನು ಸ್ವಾಮಿ. ವೈರಿಗಳ ಮುಂದೆ ಪ್ರೇಮದ ಔತಣವನ್ನು ಸಿದ್ಧಪಡಿಸುವ ದೇವರು. ನಿನ್ನ ಮಕ್ಕಳಿಗಾಗಿ ಅದ್ಭುತಗಳನ್ನು ಮಾಡಿ ಅವರ ಕರ್ತನೆ ಮುರಿದ ಮನಸ್ಸನ್ನು ಕಟ್ಟಿ ಅವರಿಗಾಗಿ ಅಪ್ಪ ನೀನು ವಾಕ್ಯವನ್ನು ಕಳುಹಿಸಿ ಬಿಡುಗಡೆ ಕೊಟ್ಟು ನಡೆಸು. ಕುಟುಂಬದಲ್ಲಿ ಸಮಾಧಾನ, ಸಂತೋಷ, ಐಕ್ಯತೆ, ಒಮ್ಮನಸ್ಸನ್ನು ಕೊಡು ಸ್ವಾಮಿ. ಕುಟುಂಬ ಸಂಬಂಧಗಳಲ್ಲಿ ಐಕ್ಯತೆ ಉಂಟಾಗಲಿ ದೇವರೇ. ಅಪ್ಪ ನಿನ್ನ ಕೃಪೆಯ
ಮಕ್ಕಳನ್ನು ನಡೆಸು. ನಿನ್ನ ಜ್ಞಾನ ಕೊಟ್ಟು ಅಪ್ಪ ನೀನು ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಿನ್ನ ಸಮಾಧಾನ ಅವರಲ್ಲಿ ನೆಲೆಯಾಗಿರಲಿ ದೇವರೇ. ನಿನ್ನ ಕೃಪೆ ವ್ಯಾಪಿಸಲಿ ಸ್ವಾಮಿ. ಅದ್ಭುತಗಳನ್ನು ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಪರಲೋಕದ ತಂದೆಯೇ, ಆಮೇನ್. ಪ್ರಿಯರೇ, ಇಲ್ಲಿಯವರೆಗೂ ನಾವು ಅನೇಕ ವಿಷಯಗಳನ್ನು ಕಲಿಯುವಂತೆ, ಅಂದರೆ ನಾನು ಯಾಕೆ ಇದನ್ನೆಲ್ಲ ಹೇಳ್ಕೊಂಡು ಬರ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ನೆನೆಸ್ತೇವೆ ಈ ಒಂದು ಇಕ್ಕಟ್ಟಿನಿಂದ ನಮಗೆ ಬರಲಿಕ್ಕೆ ಆಗೋದೇ ಇಲ್ಲ, ನಮಗೆ ಮಾರ್ಗನೇ ಇಲ್ಲ, ನಮಗೆ ಇನ್ನೂ ಸಾಧ್ಯನೇ ಇಲ್ಲ ಅಂತೇಳಿ ನೀವು ಕುಗ್ಗಿ ಹೋಗಬಾರ್ದು. ಯಾಕೆಂದರೆ ಪ್ರತಿ ಸಮಸ್ಯೆಗಳು ಬಂದರೆ ಅದಕ್ಕೆ ಆದಂಥ ಪರಿಹಾರ ಇದೆ. ಖಂಡಿತ. ಒಂದು ಪ್ರಶ್ನೆ ನಮ್ಮ ಜೀವನದಲ್ಲಿ ಮೂಡಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಸಹ ಇರ್ತದೆ. ಉತ್ತರ ಇಲ್ಲದ ಪ್ರಶ್ನೆ ಇಲ್ಲ, ಪ್ರಶ್ನೆ ಇಲ್ಲದೆ ಉತ್ತರ ಇಲ್ಲ ಅಲ್ವಾ? ಹಾಗಿದ್ಮೇಲೆ ನಮ್ಮ ಕುಟುಂಬದ ಪರಿಸ್ಥಿತಿ ಹೇಗೇ ಇದ್ದರೂ ಸಹ ದೇವರು ಅದೆಲ್ಲವುಗಳಿಂದ ಬಿಡುಗಡೆ ಮಾಡುವವನಾಗಿರ್ತಾನೆ. ಹಾಗೆ ನನ್ನ ಜೀವನದಲ್ಲಿ ಸಹ ದೇವರು ಬಿಡುಗಡೆ ಮಾಡಿದ ಒಂದು ಒಳ್ಳೆಯ ಒಂದು ಕುಟುಂಬ ಜೀವಿತವನ್ನು ಕೊಟ್ಟ ನಂತರವಾಗಿ ಬಂದ ಕೂಡಲೇ ನಾವು ಯಾರು ಸಹ ಪರ್ಫೆಕ್ಟ್ ಆಗಿರಲ್ಲ, ಇರೋದಿಲ್ಲ. ಹೌದು. ಯಾಕೆಂದರೆ ನಾನು ಬೆಳೆದು ಬಂದಂತಹ ಒಂದು ವಾತಾವರಣ ಬೇರೆ, ಹೌದು, ನಾನು ಇದ್ದಂಥ ಜೀವನ ಶೈಲಿ ಬೇರೆ, ನಾನು ಇದ್ದಂತಹ ಮನೆ ಬೇರೆ, ನನ್ನ ಒಂದು ಸಂಬಂಧಿಗಳು ಬೇರೆ, ನನ್ನ ನೆರೆಕೆರೆಯವರು ಬೇರೆ, ಎಲ್ಲ ಬೇರೆ, ಮಾತು ಬೇರೆ, ನಡೆ ಬೇರೆ, ನುಡಿ ಬೇರೆ, ಎಲ್ಲ ಬೇರೆ, ನಮ್ಮ ಶೈಲಿನೇ ಬೇರೆ. ಅಲ್ಲಿಂದ ನಮ್ಮ ಬೇರೆ ಮನೆಗೆ ಕರ್ಕೊಂಡು ಬರಬೇಕಾದ್ರೆ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಅಂದರೆ ಅವರ ಮಾತು ನಮಗೆ ಸ್ವಲ್ಪ ಕಷ್ಟ, ನಮ್ಮ ಮಾತು ಅವರಿಗೆ ಸ್ವಲ್ಪ ಕಷ್ಟ. ನಾವು ಮಾತನಾಡುವಂಥದ್ದು ಸ್ವಲ್ಪ ಸ್ಮೂತ್ ಆಗಿದ್ರೆ ಅವರು ಮಾತಾಡುವಂಥದ್ದು ಸ್ವಲ್ಪ ರಫ್ ಆಗಿ, ಸ್ವಲ್ಪ ಹೊರಟಾಗಿರ್ತದೆ. ನಾನು ಒಂದು ಉದಾಹರಣೆ ಹೇಳ್ತೇನೆ. ಯಾಕೆಂದರೆ ಸ್ಟಾರ್ಟಿಂಗ್ ನಾವು ಇಲ್ಲಿ ನಾನು ಬಂದಾಗ ನಮ್ಮ ಕನ್ನಡ ಬೇರೆ, ಹೌದು, ಮೈಸೂರು ಕನ್ನಡ ಬೇರೆ, ಇಲ್ಲಿದು ಕನ್ನಡ ಬೇರೆ. ಮತ್ತು ಇಲ್ಲಿ ನಮ್ಮ ಹಾಸ್ಟೆಲ್ ಮಕ್ಕಳಿಗೆ ಅವರ ಜೀವನ ಶೈಲಿ ಬೇರೆ. ನಾವು ನೆನೆಸ್ತೇವೆ ಅವ್ರು ನಮ್ಮನ್ನು ಬೈತಾರೆ ಅಂತ ಹೇಳಿ. ಆ್ಯಕ್ಚುಲಿ ಅವ್ರು ಬೈಯುವುದಲ್ಲ, ಅವರ ಮಾತೇ ಹಾಗೆ. ಈಗ ಧಾರವಾಡ, ಈಗ ದಾವಣಗೆರೆ, ಹುಬ್ಬಳ್ಳಿ, ಆ ಕಡೆ ಎಲ್ಲ ನೀವು ನೋಡಿ, ನಾವು ಇಲ್ಲಿ ಅವರು ತುಂಬ ಮರ್ಯಾದೆಯಿಂದ ಮಾತಾಡ್ತೇವೆ. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತೇಳಿ. ಅವ್ರು ಹಾಗೆ ಮಾತಾಡಲ್ಲ. ಅವರ ಮಾತು ತುಂಬ ಅಂದರೆ ನನಗೆ ಅದು ಬರಲ್ಲ. ಆದರೆ ಆ ಟೈಮಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನಾನು ಫುಲ್ಲು ಶಾಕ್ ಆಗಿ ನಾನು ಹೀಗೆ ನೋಡ್ತಾ ಇದ್ದೆ. ನೀವು ಹೀಗೆ ಹೌದು ನಾವು ಹೀಗೆ, ಅಂದರೆ ಅವರ ಟೋನ್, ಅಂದರೆ ಅವರು ಮಾಡುವಂಥ ಶೈಲಿ ನನಗೆ ಬರಲ್ಲ. ಅಷ್ಟು ಒಂದು ಹೊರಟಾಗಿದ್ದು. ನಾನು ನೆನೆಸ್ಕೊಂಡೆ, ದೇವ್ರೆ ಎಷ್ಟು ಹೊರಟಾಗಿ ಇವ್ರು ಮಾತಾಡ್ತಾರ. ಅದು ಬೇಸಿಕ್ ಅಂತ, ಅಂದರೆ ಅದು ಪ್ರಾರಂಭ, ಅವರ ಮಾತು ಆಗಿದ್ಮೇಲೆ ನಾನು ಅದನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ ನನಗೆ ತುಂಬ ಕಷ್ಟ ಆಯಿತು. ನಾನು ಕೇಳಿದೆ, ನೀವು ಮಾತಾಡೋದೇ ಹೀಗೆಯಾ? ಹೌದ್ರಿ, ನಾವು ಮಾತಾಡೋದೇ ಹೀಗೆ. ಅಂದರೆ ಮಾತು ಪದ್ಧತಿ ಅದೆಲ್ಲ ಒಂದು ವ್ಯತ್ಯಾಸ ಇರ್ತದೆ. ಹಾಗಿದ್ಮೇಲೆ ವ್ಯತ್ಯಾಸಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಸರಿಯಾಗಿ ನಡಿಬೇಕಾದ್ರೆ ನಾವು ತುಂಬ ಟೈಮ್ ಆಗಬೇಕಾಗ್ತದೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಅನೇಕ ವಿಷಯಗಳನ್ನು ತಿಳ್ಕೊಳ್ಳುವ ಹಾಗೆ, ಅನೇಕ ವಿಷಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಯೋಚನೆ ಮಾಡ್ತಾ ಇರ್ತೀರ, ಈ ಪ್ರಶ್ನೆಗೆ ಏನಿರ್ತದೆ ಉತ್ತರ ಅಂತೇಳಿ. ಅನೇಕ ಉತ್ತರಗಳನ್ನು ನಾವಿಲ್ಲಿ ಕೊಡ್ತಾ ಇರ್ತೇವೆ. ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರು ಯಾಸರ್ ಟಿವಿಗೋಸ್ಕರವಾಗಿ ಪ್ರಾರ್ಥಿಸಿರಿ. ಹೊಸ ಹೊಸ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುವ ಹಾಗೆ ದೇವರು ನಮಗೆ ಬೇಕಾದಂಥ ಕೃಪೆಯನ್ನು ಕೊಡೋದಕ್ಕೋಸ್ಕರವಾಗಿ ನೀವು ಪ್ರಾರ್ಥಿಸ್ತಾ ಇರಿ. ಮಾತ್ರವಲ್ಲ, ಈ ಇನ್ನೊಂದು ಹೊಸ ಕಾರ್ಯಕ್ರಮವನ್ನು ನಿಮ್ಮ ಬಳಿಗೆ ತರಬೇಕು ಅಂತೇಳಿ ನಮಗೆ ಸಹ ಆಸೆ ಇರ್ತದೆ. ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಸಹ ನೀವು ಪ್ರಾರ್ಥನೆ ಮಾಡಿರಿ. ಇಲ್ಲಿಯವರೆಗೂ ನೀವು ಆಸರ ಟಿವಿಯನ್ನು ವೀಕ್ಷಿಸುತ್ತಾ ಇದ್ದಿರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನಮ್ಮ ತುಂಬು ಹೃದಯದ ವಂದನೆಗಳು. ಮಾತ್ರವಲ್ಲ, ಇನ್ನೊಂದು ಸಂಚಿಕೆಯೊಂದಿಗೆ ನಾವು ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೂ ನೀವು ನಿಮ್ಮ ನೆಚ್ಚಿನ ಆಸರ ಟಿವಿಯನ್ನು ವೀಕ್ಷಿಸುತ್ತಾ ಇರಿ. ಧನ್ಯವಾದಗಳು.